ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನಿವತ್ತು ತುಂಬ ಟೇಸ್ಟಿ ಡಿಫ್ರೆಂಟ್ ಟೈಪ್ ಇದೊಂದು ಕಾಲಿಫ್ಲವರ್ ಇದು ಸಬ್ಜಿ ಏನು ಪಲ್ಯ ಅಂತಾರೆ ಅದು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 8-10 ಎಸಳು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಸರಿಯಾಗಿ ನೀವು ಹಸಿಮೆಣಸಿನ್ಕಾಯನ್ನು ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು. ಒಂದು 3/4 kg ಕಾಲಿಫ್ಲವರನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೋಡಿಕೊಂಡು ಹೆಚ್ಚಿ ಅದನ್ನು ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಏನಾದರೂ ಕ್ರಿಮಿಕೀಟ ಇದ್ದರೆ ಹೋಗುತ್ತೆ ಅಂತ. ಕಾಲಿಫ್ಲವರ್ ತುಂಬ ಕೇರ್ಫುಲ್ ಆಗಿರಬೇಕು. ಮಧ್ಯೆ ಮಧ್ಯೆ ಏನೋ ಆದರೂ ಹುಳ ಎಲ್ಲ ಇದ್ದರೆ ಗೊತ್ತಾಗೋದೇ ಇಲ್ಲ. ಇದು ತುಂಬ ಚೆನ್ನಾಗಿತ್ತು, ಏನೂ ಇರಲಿಲ್ಲ. ತುಂಬ ಕ್ಲೀನಾಗಿ ಮಾಡಿಕೊಂಡು ನೀರಿನಿಂದ ತೆಗೆದು ಹೊರಗಡೆ ಇಟ್ಕೊಂಡೆ. ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ನಾನು 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಳದಿ ಪುಡಿನ ಹಾಕ್ತಾಯಿದ್ದೀನಿ. ಇದು ಕಾಲಿಫ್ಲವರ್ ಮೆರಿನೇಟ್ ಮಾಡೋಕ್ಕೆ ಇದೆಲ್ಲ ಮಸಾಲೆ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಅದು ಕಲ್ಲರಿಗೋಸ್ಕರ ಹಾಕ್ತಾಯಿದ್ದೀನಿ. ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಲ್ವ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಬೇಕಾದರೆ ಜೀರೆ ಪೌಡ್ರು ಹಾಕ್ಕೊಳ್ಬೋದು ಸ್ವಲ್ಪ ಇದ್ರ ಜೊತೆಗೆ, ಬಟ್ ನಾನು ಹಾಕ್ತಾಯಿಲ್ಲ. ಮತ್ತು ಇದಕ್ಕೆ ಜಿಂಜರ್, ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿ ನಾನು ತೋರಿಸಿದ್ದೆ ಅಲ್ಲ ಮೊದಲು, ಅದನ್ನು ಪೇಸ್ಟ್ ಮಾಡಿಟ್ಕೊಂಡೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇಷ್ಟೆಲ್ಲ ಆದಮೇಲೆ ಇನ್ನು ಮೇಯ್ನ್ ಒಂದು ಬೇಕಲ್ವ ವಸ್ತು, ಏನು ಹೇಳಿ, ಉಪ್ಪು. ಕರೆಕ್ಟ್. ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸಾಧಾರಣ ಒಂದು ಕಾಲಿಫ್ಲವರಿಗೆ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂದಾಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ ಅಲ್ಲ ಕಾಲಿಫ್ಲವರ್, ಅದನ್ನು ಕೂಡ ಬೋಲಿಗೆ ಹಾಕ್ಕೊಂಡು ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮಿಕ್ಸ್ ಆಗಲಿಕ್ಕೆ, ಅದು ಮೆರಿನೇಟ್ ಆಗಲಿಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾಲಿಫ್ಲವರಲ್ಲಿ ಬೇರೆ ನೀವೆಲ್ಲ ಏನೇನು ಮಾಡ್ತೀರಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಕೂಡ ಮಾಡಿ ನೋಡ್ತೀನಿ. ತುಂಬ ಜನರಿಗೆ ಕಾಲಿಫ್ಲವರ್ ಅಂದರೆ ಇಷ್ಟ ಇರುತ್ತಲ್ಲ. ನನ್ನೊಬ್ಬಳು ಗೆಳತಿ ಇದ್ದಾಳೆ ಇಲ್ಲಿ, ರೂಪಲ್ ಅಂತ, ಅವಳಿಗೆ ತುಂಬ ಇಷ್ಟ. ಎನಿ ಫಾರ್ಮ್ ಕಾಲಿಫ್ಲವರ್ ಮಾಡಿಕೊಟ್ರೆ ಅವಳು ತಿಂತಾಳೆ, ಅಷ್ಟು ಇಷ್ಟ ಅವಳಿಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಹೀಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಏನು ಚೆಂದ ಕಾಣ್ತಾ ಉಂಟಲ್ಲ ಕಾಲಿಫ್ಲವರು. ಇದು ಫುಲ್ ಈಗ ಮೆರಿನೇಟ್ ಆಯಿತು. ಮೆರಿನೇಟ್ ಆದಮೇಲೆ ಇದನ್ನು ಈಗ ಒಂದು ಅರ್ಧ ಗಂಟೆ ಮುಚ್ಚಿ ಇಡಬೇಕು. ಮಿನಿಮಮ್ ಅರ್ಧ ಗಂಟೆ ಇಡಬೇಕು. ನೀವು ಜಾಸ್ತಿ ಟೈಮ್ ಇಟ್ಟರು ಪರವಾಗಿಲ್ಲ, ಆದರೆ ಅರ್ಧ ಗಂಟೆ ಆದರೂ ಅದು ಚೆನ್ನಾಗಿ ಅದರದ್ದು ಮಸಾಲೆ ಎಲ್ಲ ನಾವೇನು ಹಾಕಿರ್ತೀವಿ ನೋಡಿ, ಅದು ಚೆನ್ನಾಗಿ ಹಿರ್ಕೊಳ್ಬೇಕು. ಈಗ ಇದಕ್ಕೆ 1-2 ಟೊಮೆಟೊ ಬೇಕು. ಇದನ್ನು ನಾವು ಗ್ರೈಂಡ್ ಮಾಡಿ ಪ್ಯೂರಿ ಮಾಡ್ಕೊಳ್ಬೇಕು. ಈಗ ಒಂದು ಕಡಾಯಿ ತೊಗೊಂಡು ಅದರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ಕೂಡಲೇ ಅದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಪಟ್ಪಟ ಅಂತ ಆಗುತ್ತಲ್ಲ, ಗೊತ್ತೇ ಇರುತ್ತಲ್ವ ಅದೆಲ್ವ, ಬೇಸಿಕ್ ಅದೆಲ್ಲ. ಸೊ ಅದಾದಮೇಲೆ ಈಗ ಅದಕ್ಕೆ ನಾವು ಮೆರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಕಾಲಿಫ್ಲವರನ್ನು ಹಾಕಬೇಕು. ಮೆರಿನೇಟ್ ಮಾಡಿದ ಕಾಲಿಫ್ಲವರ್ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆಂದ ಆಗಿದೆ ನೋಡಿ. ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಾ ಉಂಟಲ್ಲ. ಯಾವಾಗಲೂ ಯಾವ ಫುಡ್ ಆದರೂ ಕಣ್ಣಿಂದ ಫಸ್ಟು ನೋಡಬೇಕಂತೆ, ಕಣ್ಣಿಗೆ ಚೆಂದ ಕಾಣಬೇಕಂತೆ, ಆಮೇಲೆ ಮನಸ್ಸಿಗೆ ಬಾಯಿಗೆ ಚೆಂದ ಆಗೋದಂತೆ. ಹಾಗಾಗಿ ಎಲ್ಲ ಫುಡ್ಡಿಗೂ ಅಷ್ಟು ಕಲರ್ಫುಲ್ಲು ಮತ್ತು ಡೆಕೋರೇಷನ್ ಎಲ್ಲ ಇರೋದು ಅದಕ್ಕೋಸ್ಕರ. ಪ್ರೆಸೆಂಟೇಷನ್ ಆಲ್ಸೋ ಮೇಯ್ನ್ ಒಂದು ಫುಡ್ ಏನಾದರೂ ಮಾಡಿದರೆ ಅಂತ ಹೇಳ್ತಾರೆ. ಸೊ ಈಗ ನಾನು ಅದು ಜೀರಿಗೆ ಇದಾಯಿತು, ಅದರಲ್ಲಿ ಪಟಪಟ ಆಯಿತು. ಈಗ ಅದಕ್ಕೆ ಮೆರಿನೇಟ್ ಮಾಡ್ಕೊಂಡಿದ್ದೆಲ್ಲ ಆ ಕಾಲಿಫ್ಲವರನ್ನು ಹಾಕ್ತಾಯಿದ್ದೀನಿ. ಕಾಲಿಫ್ಲವರ್ ಹಾಕಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸನ್ನು ಒಂದು ಲೋ ಟು ಮೀಡಿಯಮ್ ಇದರಲ್ಲೇ ಇಟ್ಕೊಳ್ಳಿ. ಇದಕ್ಕೆ ನೀರೆಲ್ಲ ಏನು ಹಾಕುವ ಅಗತ್ಯ ಇಲ್ಲ. ಇದು ಡ್ರೈ ಸಬ್ಜಿ, ಡ್ರೈ ಪಲ್ಯ. ಇದಕ್ಕೆ ನೀರು ಹಾಕೋದು ಬೇಡ. ಮತ್ತು ನಾವು ಅದರಲ್ಲಿ ಉಪ್ಪೆಲ್ಲ ಹಾಕುವಾಗ ಕಾಲಿಫ್ಲವರಲ್ಲಿ ಒಂದು ಸ್ವಲ್ಪ ಅದು ನೀರಾಗಿ ಬಿಟ್ಟಿರುತ್ತೆ. ಆಮೇಲೆ ಇದಕ್ಕೆ ನಾನು ಟೊಮೆಟೊ ಮೊದಲು ತೋರಿಸಿದ್ದೆ ಅಲ್ಲ, 2 ಟೊಮೆಟೊ, ಅದನ್ನು ನಾವು ಪ್ಯೂರಿ ಮಾಡೋದು. ಪ್ಯೂರಿ ಅಂತಾರೆ. ಪ್ಯೂರಿ ಅಂದರೆ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಹೀಗೆ ಲಿಕ್ವಿಡ್ ಇದರಲ್ಲಿ ಇದು ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಟೊಮೆಟೊ ಅದು ಹೀಗೆ ಗ್ರೇವಿ ಆಗುತ್ತಲ್ಲ ನೋಡಿ. ಈಗ ನಾನು ಅದನ್ನು ಟೊಮೆಟೊನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಹೀಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಹೀಗಾಗಿದೆ. ಅದನ್ನು ಈಗ ನಾವು ಆ ಕಾಲಿಫ್ಲವರ್ ಇದೆಲ್ಲ ಕಡೆಯಲ್ಲಿ ಹಾಕಿದ್ವಲ್ಲ ಅದಕ್ಕೆ ಹಾಕಿ ನೋಡಿ. ಈಗ ಅದರದ್ದೇ ನೀರು ಸಾಕಾಗುತ್ತೆ. ಹಾಗಾಗಿ ಇದಕ್ಕೆ ಏನು ನೀರು ಬೇಡ. ಟೊಮೆಟೊದ್ದೇ ಒಂದು ಮಾಯ್ಶ್ಚರೈಸ್ ಇರುತ್ತಲ್ಲ ಅಷ್ಟೇ ಸಾಕಾಗುತ್ತೆ. ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮುಚ್ಚಿ ಇಡಬೇಕು ಒಂದು 15 ನಿಮಿಷ. ಮಧ್ಯದಲ್ಲಿ ಒಮ್ಮೊಮ್ಮೆ ತೆಗೆದು ಕವರನ್ನು, ಲಿಡ್ಡನ್ನು ತೆಗೆದು ಚೆಕ್ ಮಾಡಿ ನೋಡ್ತಾಯಿರಿ. ಒಂದು ಸರ್ತಿ ತಿರುಗಿಸ್ತಾ ಇರಿ. 1-2-3 ಸರ್ತಿ ಮಧ್ಯದಲ್ಲಿ ಹಾಗೆ ತಿರುಗಿಸಿ ಮಿಕ್ಸ್ ಮಾಡಿ
ಒಟ್ಟು ಒಂದು 10-15 ನಿಮಿಷದಲ್ಲಿ ಆಗಿಬಿಡುತ್ತೆ. ಕಾಲಿಫ್ಲವರ್ ಬೇಗ ಬೇಯುತ್ತೆ. ನೋಡಿ, ಈಗ ನಾನು ಕವರ್ ಮುಚ್ಚಿ ಇಡ್ತಾಯಿದ್ದೀನಿ. ಕವರ್ ಮುಚ್ಚಿ ಈಗ ಒಂದು 15 ನಿಮಿಷದ ಮೇಲೆ ಮಧ್ಯದಲ್ಲಿ ಒಮ್ಮೊಮ್ಮೆ ಕವರ್ ತೆಗೆದು ಮಿಕ್ಸ್ ಮಾಡ್ತಾಯಿರಿ, ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಈಗ ಕವರ್ ತೆಗೆದು ನೋಡಿ, ಕರೆಕ್ಟಾಗಿದೆ, ಸೂಪರಾಗಿ ಘಮ ಅಂತ ಪರಿಮಳ ಬರ್ತಾ ಇದೆ. ಇದು ಈಗ ಆಲ್ಮೋಸ್ಟ್ ಆಗಿದೆ ನೋಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಕಾಲಿಫ್ಲವರ್ ಎಷ್ಟಿತ್ತು ನೋಡಿ, ಈಗ ಎಷ್ಟಾಯಿತು ನೋಡಿ, ಸ್ವಲ್ಪ ಬೆಂದಲ್ವಾ, ಘಮ ಅಂತ ಪರಿಮಳ ಬರ್ತಾ ಉಂಟು. ಅದು ಜಿಂಜರ್, ಗಾರ್ಲಿಕ್ ಮತ್ತು ಜೀರಾ ಅದೆಲ್ಲ ಒಟ್ಟು ಸೇರಿ ಒಂದು ಚಂದ ಫ್ಲೇವರ್ ಅಲ್ವಾ. ಸೊ ಈಗ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರನ್ನ ಹಾಕ್ಕೊಳ್ಬೇಕು. ಗರಂ ಮಸಾಲೆ ಪೌಡ್ರ್ ಹಾಕಿದ ಮೇಲೆ ಒಂದು 2 ನಿಮಿಷ ಹೀಗೆ ಮಿಕ್ಸ್ ಮಾಡಿದರೆ ಸಾಕು. ಆಮೇಲೆ ಗ್ಯಾಸ್ ಬಂದ್ ಮಾಡಿ. ಮತ್ತು ಇದು ಆಲ್ಮೋಸ್ಟ್ ಆಗಿದೆ. ಅದ್ರ ಗರಂ ಮಸಾಲದ ಒಂಚೂರು ಬಿಸಿ ಆಗಲಿಕ್ಕೋಸ್ಕರ ಒಂದು 2 ನಿಮಿಷ ಇನ್ನು ಗ್ಯಾಸಲ್ಲಿ ಇದನ್ನು ಇಡಬೇಕು. ನೋಡಿ, ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಪರಿಮಳ ಬರ್ತಾಯಿದೆ. ಇದು ಚಪಾತಿ ಒಟ್ಟಿಗೆ, ನಾನ್ ಒಟ್ಟಿಗೆ, ಪರೋಟ ಒಟ್ಟಿಗೆಲ್ಲ ತುಂಬ ಚೆಂದ ಆಗುತ್ತೆ. ಅಥವಾ ರೈಸ್, ದಾಲ್ ಏನಾದರೂ ಇದ್ರೆ ಸೈಡ್ ಡಿಶ್ ಆಗಿ ಸಹ ಇದನ್ನು ನಾವು ತಿನ್ಬೋದು, ತುಂಬ ಚೆಂದ ಆಗುತ್ತೆ. ಆಮೇಲೆ ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದ್ದನ್ನು ಇದರಲ್ಲಿ ಹಾಕಿ, ಇದರ ಮೇಲೆ ಹಾಕಿ ಗ್ಯಾಸ್ ಬಂದ್ ಮಾಡಿಬಿಡಿ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ತುಂಬ ಪರಿಮಳ ಬರ್ತಾಯಿದೆ. ನಾನು ಇವತ್ತು ಚಪಾತಿ ಮಾಡಿದ್ದೀನಿ. ಈಗ ಹೋಗಿ ಎಷ್ಟೊತ್ತಿಗೆ ಚಪಾತಿ ಜೊತೆಗೆ ಈ ಕರಿಯನ್ನು ತಿಂತೀನಿ ಅಂತ ನನಗೆ ಅನಿಸ್ತಾ ಇದೆ. ಗೊತ್ತಿಲ್ಲ ನಿಮಗೆಲ್ಲ ಬಾಯಲ್ಲಿ ನೀರು ಬರ್ತಾ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ಬೇರೆ ಏನಾದರೂ ಕಾಲಿಫ್ಲವರಿಂದ ಬೇರೆ ಮಂಚೂರಿಯನ್ ಅದೆಲ್ಲ ನಾನು ಇನ್ನು ಮಾಡಿ ತೋರಿಸ್ತೀನಿ ಇನ್ನೊಂದು ಸರ್ತಿ. ತುಂಬ ಥರ ಎಲ್ಲ ಮಾಡ್ಬೋದು ಕಾಲಿಫ್ಲವರಲ್ಲಿ. ಸೊ ನೋಡಿ, ಕಾಲಿಫ್ಲವರ್ ಕರಿ, ಕಾಲಿಫ್ಲವರ್ ಸುಕ್ಕ ಏನು ಹೇಳಿ, ಇಸ್ ರೆಡಿ ಟು ಸರ್ವ್. ತುಂಬ ಚಂದ ಪರಿಮಳ ಅರೋಮ ಬರ್ತಾಯಿದೆ ಇದರದ್ದು. ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ. ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕಮೆಂಟ್ಸಲ್ಲಿ ನನಗೆ ಬರೀರಿ ನಿಮಗೆ ಈ ಕಾಲಿಫ್ಲವರ್ ಪಲ್ಯ ಹೇಗೆ ಅನಿಸ್ತು ಅಂತ. ಆಗ ನನಗೆ ಸಹ ಹಾಗೆ ಕೆಲವರಿಗೆ ಇಷ್ಟ ಆಗಿದೆ ಅಂತ ನನಗೆ ಸಹ ಖುಷಿ ಆಗುತ್ತೆ. ಸೊ ಈಗ ರೆಡಿಯಾಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.